ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹುಣಸಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿಯನ್ನು ಆಚರಿಸಲಾಯಿತು. ಪಟ್ಟಣದ ಮಹಾಂತ ಸ್ವಾಮಿ ವೃತ್ತದಿಂದ ವಿವಿಧ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಬಸಲಿಂಗಪ್ಪ ನಾಯ್ಕೋಡಿ, ಸಮಾಜ ಕಲ್ಯಾಣ ಅಧಿಕಾರಿ ಸಲೀಂ ಮಹಮ್ಮದ್, ಹುಣಸಗಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಬಸನ್ನ ನಾಯಕ್ ಸೇರಿದಂತೆ ವಿವಿಧ ಇಲಾಖೆಯ ಅನುಷ್ಠಾನ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿ ವಾಹಿನಿ ಚಾಲುಕ್ಯ ಟೈಮ್ಸ್. ಮಾಹಿತಿ ನಿಮ್ಮದು, ನಿಜವಾದ ಧ್ವನಿ ನಮ್ಮದು. ಈ ಚಿಂತನ ಮಗ್ನರಾಗಿ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟು ನಾವೆಲ್ಲರೂ ಈಗ ಅತ್ಯಂತ ಹಚ್ಚ ಹಸಿರಿನ ಬದುಕಿನಲ್ಲಿ ಬದುಕಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ನಮ್ಮ ಮನಪೂರ್ವಕವಾಗಿ, ನಮ್ಮ ಬಳಗದ ಪರವಾಗಿ, ನಮ್ಮ ವಿಶ್ವದ ಪರವಾಗಿ ಅವರಿಗೆ ಈ ದಿನ ನಾವು ಹೃತ್ಪೂರ್ವಕವಾಗಿ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುವುದು ಬಹಳ ಸಮಂಜಸ ಅಂತ ಅನಿಸ್ತದೆ. ನಾವು ಸಾಕಷ್ಟು ವಿಷಯಗಳನ್ನು ನೋಡುವಾಗ ಭೌತಿಕವಾಗಿ ನಾವು ನಮ್ಮ ಚಟುವಟಿಕೆಗಳನ್ನು, ನಮ್ಮ ಕ್ರಮಗಳನ್ನು ಅಥವಾ ನಮ್ಮ ನಡೆಯನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ನಮ್ಮ ಅಂಬೇಡ್ಕರ್ ಅವರ ಉದ್ದೇಶ ಏನಿತ್ತಂದ್ರೆ, ಮನುಷ್ಯ ಭೌತಿಕದಕ್ಕಿಂತ ಹೆಚ್ಚಾಗಿ ಭೌತಿಕವಾಗಿ ನೀವು ಆಲೋಚನೆಗಳನ್ನು ಮಾಡ್ರಿ, ಭೌತಿಕವಾಗಿ ಬೆಳವಣಿಗೆಯನ್ನು ಕಾಣ್ರಿ ಅನ್ನುವಂತ ಅವರ ವಿಚಾರ ಮಂಥನಿತ್ತು. ಅದರ ಕಡೆ ನಾವು ಹೆಚ್ಚಿನ ಗಮನವನ್ನು ವಹಿಸುವಂತ ಸಂದರ್ಭ ಇದಾಗಿದೆ. ಯಾಕಂದ್ರೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಿದಾಗ ನಾವು